ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ಜಿಕಾಯಿಗೆ ಬೇಕಾಗಿರುವಂಥ ಸ್ಟಫಿಂಗ್ ಪೌಡ್ರು ತುಂಬ ಸುಲಭವಾಗಿ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವಾಗಾದರೂ ಫ್ರೀ ಇದ್ದಾಗ ಈ ರೀತಿ ಪೌಡ್ರನ್ನ ನೀವು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕು ಆಗ ತಕ್ಷಣಕ್ಕೆ ಕರ್ಜಿಕಾಯಿನ ಮಾಡ್ಕೊಂಡು ತಿಂತಾ ಇರ್ಬೋದು. ಬನ್ನಿ ಹಾಗಾದರೆ ಈ ಪೌಡ್ರನ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ 1 kg ಆಗುವಷ್ಟು ಕಡಲೆ ಬೀಜ ಅಥವಾ ಶೇಂಗಾ ಕಾಳನ್ನು ಹಾಕಿ ಹುರ್ಕೊತಾ ಇದ್ದೀನಿ. ಹುರಿಬೇಕಾದ್ರೆ ನೀವು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಹುರ್ಕೋಬೇಕು. ಆಗ ಒಳಗಡೆಯಿಂದ ಕಡಲೆ ಬೀಜನೂ ಚೆನ್ನಾಗಿ ಹುರ್ಕೋಬೋದು. ಕಡಲೆ ಬೀಜ ಹುರಿಲಿಕ್ಕೆ ಮಾತ್ರ ನಿಮಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಕಡಲೆ ಬೀಜ ಒಂದು ಹುರಿದಿಟ್ರೆ ಸಾಕು, ಆದಷ್ಟು ಬೇಗನೆ ನೀವು ಪೌಡ್ರನ್ನ ರೆಡಿ ಮಾಡ್ಕೋಬೋದು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಈ ರೀತಿ ಹುರ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಹುರಿದಾಗಿದೆ. ಈಗ ಸ್ಟವ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ಬೇಗನೆ ತಣ್ಣಗಾಗಬೇಕು ಅಂದರೆ ಇವುಗಳನ್ನು ನೀವು ಒಂದು ಅಗಲವಾದಂಥ ತಟ್ಟೆಯಲ್ಲಿ ಹಾಕೊಳ್ರಿ. ಇವು ಸ್ವಲ್ಪ ತಣ್ಣಗಾಗಬೇಕು, ಅಲ್ಲಿವರೆಗೂ ಸೈಡಲ್ಲಿಟ್ಟು ನಂತರ ಅದೇ ಫ್ರೈ ಪ್ಯಾನನ್ನು ಮತ್ತೆ ಒಲೆ ಮೇಲಿಟ್ಟು ಅದರಲ್ಲಿ ನಾನು ಒಂದು 100 ಗ್ರಾಮ್ನಷ್ಟು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ. ಈಗ ಇವುಗಳನ್ನು ಕೂಡ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಸೀದೋಗಬಾರ್ದು, ಆದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಮಾತ್ರ ಹುರ್ಕೊಳ್ರಿ. ನೋಡಿ, ಚೆನ್ನಾಗಿ ಹುರಿದಾಗಿದೆ. ಈಗ ಸ್ಟವ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡೋಣ. ಮುಂಚೆನೇ ಹುರಿದಿರುವಂಥ ಕಡಲೆ ಬೀಜ ಕೂಡ ಪೂರ್ತಿಯಾಗಿ ತಣ್ಣಗಾಗಿವೆ. ಈಗ ತಣ್ಣಗಾದ್ಮೇಲೆ ಈ ರೀತಿ ಸಿಪ್ಪೆನ ತೆಗಿಬೇಕು. ನೋಡಿ, ಎಲ್ಲ ಸಿಪ್ಪೆನ ತೆಗೆದು ಈ ರೀತಿ ಕಡಲೆ ಬೀಜನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇವುಗಳನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗಾಗಿ ಈ ಕಡೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ಹುರಿದು ಸಿಪ್ಪೆ ತೆಗೆದಿರುವಂಥ ಕಡಲೆ ಬೀಜ ಹಾಕೊಳ್ಳೋಣ. ಈಗ ತರಿಯಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಪೌಡ್ರು ನಮಗೆ ತುಂಬ ಸ್ಮೂತ್ ಆಗಬಾರ್ದು, ಸ್ವಲ್ಪ ತರಿಯಾಗಿರಬೇಕು, ಅಂದಾಗಲೇ ರುಚಿಯಾಗಿರುತ್ತೆ. ನೋಡಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಬೌಲ್ನಲ್ಲಿ ಹಾಕೊಳ್ಳೋಣ. ಇನ್ನು ಕಡಲೆ ಬೀಜ ಇದ್ದರೂ ಕೂಡ ಇದೇ ರೀತಿ ಸ್ವಲ್ಪ ತರಿಯಾಗಿಯೇ ಗ್ರೈಂಡ್ ಮಾಡಿ ರೆಡಿ ಮಾಡಿಕೊಡ್ರಿ. ಎಲ್ಲವನ್ನು ಗ್ರೈಂಡ್ ಮಾಡಿ ರೆಡಿ ಮಾಡಿದ್ಮೇಲೆ ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ಮುಂಚೆನೇ ಹುರಿದಿಟ್ಕೊಂಡಿರುವಂಥ ಬಿಳಿ ಎಳ್ಳನ್ನು ಕೂಡ ಹಾಕೊಳ್ಳೋಣ. ಇದನ್ನು ನೀವು ಯಾವ ರೀತಿ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಮಿಕ್ಸಿಯಲ್ಲಿ ಜೋಡಿಸಿ ಜಸ್ಟ್ ಮಿಕ್ಸಿ ಬಟನ್ನ ಆನ್ ಮಾಡಿ ಆಫ್ ಮಾಡ್ಕೊಂಬರಬೇಕು. ಯಾಕಂದರೆ ಎಳ್ಳನ್ನು ತುಂಬ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಬಿಟ್ರೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ 1ರಲ್ಲಿ 2 ಭಾಗ ಆಗಬೇಕು. ಆ ರೀತಿ ಗ್ರೈಂಡ್ ಮಾಡಿ ಅದೇ ಪೌಡ್ರ್ ಜೊತೆ ಸೇರಿಸ್ಕೊಳ್ರಿ. ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳೋಣ. ಇದ್ರ ಜೊತೆಗೆ ರುಚಿಗೆ ನಾನು ಒಂದು ಅರ್ಧ kg ಆಗುವಷ್ಟು ಬೆಲ್ಲನ ಸ್ಮೂತಾಗಿ ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಹಾಕೊತಾ ಇದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ರುಚಿ ಏನಾದರೂ ಕಡಿಮೆ ಅನ್ನಿಸ್ತಾ ಇದ್ದರೆ ಇನ್ನೂ ಸ್ವಲ್ಪ ಕೂಡ ನೀವು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಆಮೇಲೆ ಒಂದೇ ಒಂದು ಜಾಕಾಯಿ ಅಥವಾ ಜಾಜಿಕಾಯಿ ಅಂತ ನೋಡಿರಿ, ಅದನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಈ ರೀತಿ ಕೊಬ್ಬರಿ ತುರಿಯೋ ಮನೆಯಲ್ಲಿ ತುರಿದು ಹಾಕ್ಕೊಳ್ಳೋಣ. ಸ್ವಲ್ಪ ಇದ್ದರೆ ಅರ್ಧದಷ್ಟು ಹಾಕ್ಕೊಳ್ರಿ, ಜಾಸ್ತಿ ಇದ್ದರೆ ಪೂರ್ತಿಯಾಗಿ ಒಂದು ಹಾಕೋಬೋದು. ಈ ಜಾಕಾಯಿ ಅಥವಾ ಜಾಜಿಕಾಯಿ ಹಾಕೋದ್ರಿಂದ ಕರ್ಜಿಕಾಯಿ ಸ್ಮೆಲ್ಲು ಮತ್ತು ರುಚಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದ್ದರೆ ಹಾಕ್ಕೊಳ್ರಿ. ಈಗ ಎಲ್ಲವನ್ನು ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳೋಣ. ಈ ರೀತಿ ಪೌಡ್ರನ್ನು ರೆಡಿ ಮಾಡಿ ಕರ್ಜಿಕಾಯಿನ ಮಾಡಿಕೊಂಡ್ರೆ ಕರ್ಜಿಕಾಯಿ ನಿಜವಾಗ್ಲೂ ಒಳಗಡೆಯಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ. ಹಲ್ಲಿಲ್ಲದೆ ಇರೋರಿಗೆ ಅಂದರೆ ವಯಸ್ಸಾದವ್ರಿಗೆ ತಿನ್ಲಿಕ್ಕೆ ಕೊಟ್ಟರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಚೆನ್ನಾಗಿ ಎಲ್ಲವನ್ನು ಈ ರೀತಿ ಕಲಿಸ್ಕೊಳ್ರಿ. ಈ ರೀತಿ ಕಲಿಸ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಈ ರೀತಿ ಕಲಿಸ್ಲಿಕ್ಕೆ ನಮಗೆ ತುಂಬ ಕಷ್ಟ ಆಗ್ತಾ ಇದೆ, ಬೇಗನೆ ಮಿಕ್ಸ್ ಆಗ್ತಾ ಇಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ರಿ. ಅದೇ ಮಿಕ್ಸಿ ಜಾರ್ ತೊಗೊಳ್ರಿ, ಅದರಲ್ಲಿ ಮಿಕ್ಸ್ ಮಾಡ್ತಕ್ಕಂಥ ಪೌಡ್ರ್ ಹಾಕ್ಕೊಳ್ರಿ. ಒಂದು ಸಲ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ಮಿಕ್ಸಿಯಲ್ಲಿ ಜೋಡಿಸಿ ಜಸ್ಟ್ ಮಿಕ್ಸಿ ಬಟನ್ನ ಆನ್ ಮಾಡಿ ಆಫ್ ಮಾಡ್ಕೊಂಡ್ಬಂದರೆ ಈ ರೀತಿ ಪೌಡ್ರ್ ನಿಮಗೆ ಬೇಗನೆ ರೆಡಿ ಆಗಿಬಿಡುತ್ತೆ. ಇದೇ ರೀತಿ ಎಲ್ಲವನ್ನೂ ಸ್ವಲ್ಪ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡ್ರೆ ಆದಷ್ಟು ಬೇಗನೆ ಸ್ಟಫಿಂಗ್ಗೆ ಬೇಕಾಗಿರುವಂಥ ಪೌಡ್ರ್ ರೆಡಿ ಆಗುತ್ತೆ. ಕೈಯಿಂದ ಕಲಿಸೋದು ತುಂಬ ಕಷ್ಟ ಆಗ್ತಾ ಇದ್ದರೆ ಈ ರೀತಿ ಗ್ರೈಂಡ್ ಮಾಡಿಕೊಡ್ರಿ, ಆದಷ್ಟು ಬೇಗನೆ ಎಲ್ಲವೂ ಕೂಡ ಮಿಕ್ಸ್ ಆಗಿಬಿಡುತ್ತೆ. ನೋಡಿ, ತುಂಬಾ ಚೆನ್ನಾಗಿ ಸ್ಟಫಿಂಗ್ಗೆ ಬೇಕಾಗಿರುವಂಥ ಪೌಡ್ರ್ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಯಾವಾಗಾದರೂ ಫ್ರೀ ಇದ್ದಾಗ ಈ ರೀತಿ ಪೌಡ್ರನ್ನ ರೆಡಿ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ 1 ತಿಂಗಳವರೆಗೂ ಇಟ್ಟರು ಕೂಡ ಈ ಪೌಡ್ರ್ ಹಾಳಾಗಲ್ಲ. ನಿಮ್ಗೆ ಯಾವಾಗ ಬೇಕೋ ಆಗ ತಕ್ಷಣಕ್ಕೆ
ಹಿಟ್ಟನ್ನ ಕಲಸಿ ಕರ್ಜಿಕಾಯಿನ ಮಾಡ್ಕೊಂಡು ತಿಂತಾ ಇರ್ಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಕರ್ಜಿಕಾಯಿಗೆ ಬೇಕಾಗಿರುವಂಥ ಪೌಡ್ರನ್ನು ತುಂಬಾ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡಿದ್ರಲ್ವಾ. ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.